ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ನಮ್ಮ ಚಾನಲ್ನ ಯಾರಾದರೂ ಹೊಸಬರಾಗಿ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನನಗೆ ಗೊತ್ತುಂಟು ನಿಮಗೆ ಮದುವೆ ಆಗೋದಕ್ಕೆ ಒಬ್ಬ ಹುಡುಗಿ ಬೇಕಾಗಿದ್ದಾರೆ ಅಂತ. ಸೊ ಇವತ್ತು ನಾನು ನಿಮಗೆ ಪ್ರೊಫೈಲ್ನ ಹೇಳ್ತಿರೋದು ಲಕ್ಷ್ಮೀ ಚಿತ್ತೂರ್ ಅಂತ. ಬರೀ 23 ವರ್ಷದ ಹುಡುಗಿಗೆ ಒಬ್ಬ ಹುಡುಗ ಬೇಕಾಗಿದ್ದಾರೆ. ಅವರು ನೀವು ಸಹ ಆಗಿರ್ಬೋದು. ಸೊ ಇವರ ಡೀಟೇಲ್ಸ್ಗಳನ್ನು ತೋರಿಸ್ತಾ ಹೋಗ್ತೀನಿ, ನೋಡಿ ನಿಮಗೆ ಇಷ್ಟ ಆಗ್ಬೋದು. ಮೊದಲನೇದಾಗಿ ಲಕ್ಷ್ಮೀ ಕಿತ್ತೂರ್ ಅವರು ಪ್ರಸ್ತುತ ಬೆಳಗಾವಿಯ ಕಿತ್ತೂರು ಎಂಬ ಒಂದು ಊರಿನಲ್ಲಿ ವಾಸವಾಗಿರ್ತಕ್ಕಂಥ ನಿವಾಸಿಗಳಾಗಿರ್ತಾರೆ. ನೋಡೋದಕ್ಕೆ ಮಾಡರ್ನ್, ಈಗಿನ ಜನರೇಷನಲ್ಲಿ ಯಾವ ರೀತಿಯಲ್ಲಿ ಹುಡುಗಿಯರಿದ್ದಾರೆ ಅದೇ ರೀತಿಯಲ್ಲಿ ಇವರು ಕೂಡ ಮಾಡರ್ನ್ ಲುಕ್ಕಲ್ಲಿ ಇದ್ದಾರೆ. ಆ್ಯಂಡ್ ಶಿಕ್ಷಣದಲ್ಲಿ BA ಎಕನಾಮಿಕ್ಸ್ ತೆಗೆದುಕೊಂಡಿರ್ತಕ್ಕಂಥ ಸಬ್ಜೆಕ್ಟು. ಇವರು ಮಾಡ್ತಕ್ಕಂಥ ಕೆಲಸ ಬಂದ್ಬಿಟ್ಟು ಟಾಲಿ ಅಕೌಂಟೆಂಟಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಸಂಬಳ ಬಂದ್ಬಿಟ್ಟು 26,000 ರೂಪಾಯಿ ಸಂಬಳ. ಹವ್ಯಾಸ ಬಂದು ಫೋಟೋಗ್ರಫಿ ಮತ್ತು ಹಾಡು ಹಾಡೋದು ಅಂದರೆ ಇವರಿಗೆ ಪಂಚಪ್ರಾಣ. ಕುಟುಂಬದಲ್ಲಿ ತಂದೆಯವರು ಒಂದು ಅಂಗಡಿ ಇದೆ, ಆ ಒಂದು ಅಂಗಡಿಯ ಮಾಲೀಕರು. ತಾಯಿಯವರು ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಗೃಹಿಣಿ. ಸಹೋದರ ಒಬ್ಬ 12ನೇ ತರಗತಿಯಲ್ಲಿ ಇನ್ನೂ ಕೂಡ ಓದ್ತಾ ಇದ್ದಾನೆ. ಅಂದರೆ ಮನೆಯ ಹಿರಿಯ ಮಗಳಾಗಿರ್ತಕ್ಕಂಥ ಲಕ್ಷ್ಮೀ ಚಿತ್ತೂರಿ ಅವರು ಪ್ರಸ್ತುತ ಒಬ್ಬ ಹುಡುಗನ್ನ ಹುಡುಕಾಟ ಮಾಡ್ತಾ ಇದ್ದಾರೆ. ಇವರಿಗೆ ಯಾವ ರೀತಿಯ ಹುಡುಗ ಬೇಕು ಅಂತ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನಮಗೆ ಕಳಿಸಿದ್ದಾರೆ. ಆ ಒಂದು ಪಾಯಿಂಟ್ಸ್ಗಳನ್ನು ನಾನು ಹೇಳ್ತಾ ಹೋಗ್ತೀನಿ, ನೋಡಿ. ಇವರ ಫೋಟೋ, ಇವರ ಫೇಸ್ ಕಟ್, ಇವರ ಲಕ್ಷಣ ಪ್ರತಿಯೊಂದನ್ನು ಕೂಡ ನೀವು ಫೋಕಸ್ ಮಾಡಿ ಮುಂದೆ ವಿಡಿಯೋನ ನೋಡಿ. ಆ್ಯಂಡ್ ಇವಾಗ ಇವರಿಗೆ ಯಾವ ರೀತಿಯ ಹುಡುಗ ಬೇಕು ಅಂದರೆ, ಮೊದಲನೇದಾಗಿ ಹೇಳಬೇಕು ಅಂದರೆ ಇವರಿಗೆ ಬೇಕಾಗಿರ್ತಕ್ಕಂಥ ಹುಡುಗ ಓದಿದವ ಮತ್ತು ವಿಚಾರವಂತ ಹುಡುಗ, ಭವಿಷ್ಯದ ಬಗ್ಗೆ ಪ್ಲ್ಯಾನ್ ಮಾಡುವಂಥ ಹುಡುಗ. ಅಂದರೆ ಇವಾಗ ಪ್ರೆಸೆಂಟಾಗಿ ಏನು ನಡೀತಾ ಇದೆ ಅದನ್ನು ಬಿಟ್ಟು ಫಾಸ್ಟಾಗಿ ಮುಂದೆ ಏನೆಲ್ಲ ಆಗ್ಬೋದು, ನಾವು ಇವಾಗ ಈ ರೀತಿ ದುಡ್ಡನ್ನ ಸೇವ್ ಮಾಡ್ಕೊಂಡಿಟ್ರೆ ಮುಂದೆ ಯಾವ ರೀತಿಯಲ್ಲಿ ಯೂಸ್ ಆಗ್ಬೋದು, ಈ ರೀತಿ ಮುಂಬರುವ ದಿನಗಳ ಬಗ್ಗೆ ಯೋಚನೆ ಮಾಡುವಂಥ ಹುಡುಗ ನನಗೆ ಬೇಕು, 1ನೇ ಪಾಯಿಂಟು. 2ನೇದಾಗಿ ಶಾಂತ, ಮೆಚ್ಯೂರ್ಡ್ ಆಗಿರ್ತಕ್ಕಂತಹ ಹುಡುಗ, ಮನೆಯವರ ಜೊತೆ ಹಿತವಾಗಿ ಇರ್ತಕ್ಕಂಥ ಹುಡುಗ. ಆ್ಯಂಡ್ ಎಲ್ಲ ತರಹದ ಯೋಚನೆ ಮಾಡುವಂಥ ಹುಡುಗ ಬೇಕು. ಸ್ವಲ್ಪ ಸ್ಮೋಕಿಂಗ್ ಮಾಡ್ತಿದ್ರು ಕೂಡ ಪರವಾಗಿಲ್ಲ. ಸೀಕ್ರೆಟ್ ಅಂತ ಏನು ಹೇಳಿದ್ದಾರೆ ಅಂದರೆ, ಇವರು ಕೂಡ ಆವಾಗವಾಗ ಸ್ಮೋಕಿಂಗ್ ಮಾಡ್ತಾರೆ, ಬಟ್ ಕುಡಿಯಲ್ಲ ಅಂತ ಹೇಳಿರೋದು. ನೋಡೋದಕ್ಕೆ ತುಂಬ ಮುದ್ದಾಗಿದ್ದಾರೆ, ವೈಟ್ ಸಹ ಇದ್ದಾರೆ. ನಿಮ್ಮ ಜಾತಿ ಬಂದ್ಬಿಟ್ಟು ಪ್ರಸ್ತುತ ಹಿಂದೂ ಹುಡುಗ ಆಗಿರಬೇಕು. ಆ್ಯಂಡ್ ಸೆಕೆಂಡ್ರಿ ಬಂದ್ಬಿಟ್ಟು ಯಾವ ಊರಿನವನಾಗಿದ್ರೂ ಕೂಡ ಅಭ್ಯಂತರ ಇಲ್ಲ, ಒಟ್ಟಿನಲ್ಲಿ ಕನ್ನಡಿಗನಾಗಿರಬೇಕು ಅಂತ ಹೇಳಿದ್ದಾರೆ. ನೋಡಿ, ಈ ರೀತಿ ಹೇಳಿಬಿಟ್ಟು ಸಿಗೋ ಹುಡುಗಿಯರು ತುಂಬ ಕಡಿಮೆ. ನಿಮಗೆ ಇವರು ಇಷ್ಟ ಆಗಿದ್ದರೆ ಇವರನ್ನ ನೀವು ಮದುವೆ ಆಗ್ತೀನಿ ಅಂದರೆ ನಿಮಗೆ ಕೆಲವೊಂದಿಷ್ಟು ಆಫರ್ಸ್ಗಳನ್ನು ಇವರು ಕೊಟ್ಟಿದ್ದಾರೆ. ಏನಂದರೆ ಆಫರ್ಸ್ ನಂಬರ್ 1 ಅಂತ ಹೇಳ್ತೀನಿ. ಅದಕ್ಕೂ ಮುನ್ನ ಇವಳೊಂದು Gmail ID ಕಾಣಿಸ್ತಿದೆಯಲ್ಲ, ಇಲ್ಲಿಗೆ ನಿಮ್ಮ ಡೀಟೇಲ್ಸ್ಗಳನ್ನು ಕಳಿಸ್ಬೇಕು. ಸೊ ನಾನು ಆವಾಗಲೇ ಹೇಳಿದಾಗೆ ಇವ್ರನ್ನ ಮದುವೆ ಆದರೆ ಏನೆಲ್ಲ ಆಫರ್ ಇದೆ ಅಂದರೆ, ಈ ಒಂದು ಕಾರು ನಿಮಗೆ ವರದಕ್ಷಿಣೆಯ ರೂಪದಲ್ಲಿ ಕೊಡ್ತಾರೆ. ಆ್ಯಂಡ್ ಈ ಒಂದು ಕಾರು ಬಂದ್ಬಿಟ್ಟು ಕಿಯಾ ಸ್ವಿಫ್ಟ್ ಮಾಡೆಲಲ್ಲಿ ಬರುತ್ತೆ ನಿಮಗೆ. ಇದರ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ, ನೋಡಿ. ಮೈಲೇಜಿಂಗ್ ಬಂದು 1 ಲೀಟರ್ ಡೀಸೆಲ್ ಹಾಕಿದ್ರೆ 15ರಿಂದ 20 ಕಿಲೋಮೀಟರ್ವರೆಗೂ ಹೋಗುತ್ತೆ. ಸ್ಪೀಡಲ್ಲಿ 180 ಸ್ಪೀಡ್ ಇದೆ ಇದು. ಆ್ಯಂಡ್ ಅದೇ ರೀತಿಯಾಗಿ ಒಳಗಡೆ 5ರಿಂದ 6 ಸೀಟ್ಗಳು ಮ್ಯಾನ್ಯುವಲ್ ಆಗಿ ಇರ್ತಕ್ಕಂಥ ಸಿಸ್ಟಮು. ಆ್ಯಂಡ್ ಒಳ್ಳೆಯ ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಸ್ಟೈಲಿಶ್, ಒಳ್ಳೆಯ ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಲಾಂಗ್ ಜರ್ನಿಗೆ ಸೂಟ್ ಮಾಡಿಸಿರ್ತಕ್ಕಂತಹ ರೆಡ್ ಕಲರ್ ಕಾರು ನಿಮ್ಮದಾಗುತ್ತೆ ಅವರನ್ನು ಮದುವೆ ಆದರೆ. ಮೊದಲನೇದಾಗಿ ಹೇಳಬೇಕು ಅಂದರೆ ತಂದೆ ತಾಯಿಯವರು ಎಷ್ಟೊಂದು ಚೆನ್ನಾಗಿ ಸಾಕಿದ್ದಾರೆ, ಎಷ್ಟೊಂದು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದರೆ, ತುಂಬ ಮುದ್ದಾಗಿ ಬೆಳೆದುಕೊಂಡಿರ್ತಕ್ಕಂಥ ಹುಡುಗಿನ ಮದುವೆ ಆದರೆ ಈ ರೀತಿ ಕಾರು ನಿಮಗೆ ವರದಕ್ಷಿಣೆ ರೂಪದಲ್ಲಿ ಸಿಗುತ್ತೆ. ನಿಮ್ಮ ಫೋಟೋ, ನಿಮ್ಮ ಹೆಸರು, ನಿಮ್ಮ ಊರುಗಳನ್ನು ಡೀಟೇಲ್ಸ್ ಆಗಿ ಒಂದು ರೆಸ್ಯೂಮ್ನ ಮಾಡಿಕೊಂಡು ಆ ಒಂದು Gmail IDಗೆ ಕಳಿಸಿಕೊಡಿ. ಅದೆಲ್ಲವನ್ನು ಕೂಡ ನಾವು ಚೆಕ್ ಮಾಡಿಬಿಟ್ಟು ಅವರು ನಿಮಗೆ ಇಷ್ಟ ಆಗಿದ್ದಾರೋ ಇಲ್ವೋ ಅಂತ ತಿಳಿಸ್ತೇವೆ. ಖಂಡಿತವಾಗಲೂ ಒಂದೇ ದಿನದಲ್ಲಿ ನಿಮಗೆ ರಿಪ್ಲೈ ಬರಲ್ಲ, ಅವರು ವೆರಿಫೈಡ್ ಮಾಡ್ತಾರೆ. ವೆರಿಫೈಡ್ ಮಾಡಿ ನಂತರ ಇವರು ನಮಗೆ ಇಷ್ಟ ಆಗಿದ್ದಾರೆ ಇಲ್ವೋ ಅಂತ ಓಕೆ ಅಂತ ಕಳಿಸ್ತಾರೆ. ಕಳಿಸಿಲ್ಲ ಅಂದರೆ ನೀವು ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಅರ್ಥ, ಆಯಿತಾ. ಇವಾಗ ಈ ಒಂದು ಕಾರಿನ ಒಳಗಡೆ ಏನೆಲ್ಲ ಇದೆ ಅಂತ ತೋರಿಸ್ತೀನಿ, ನೋಡಿ. ಈ ರೀತಿ ಇದೆ ಸೀಟ್ ಸಿಸ್ಟಮು. ಬಿಕಾಸ್ ಏನಕ್ಕೆ ಎಲ್ಲನೂ ಕೂಡ ಬೇಕು ಅಂದರೆ, ಬೈ ಚಾನ್ಸ್ ಅವ್ರು ನಿಮಗೆ ಇಷ್ಟ ಆಗಿರಲ್ಲ, ನೀವು ಆ ಒಂದು ಎಲ್ಲ ರೀತಿಯ ಕ್ವಾಲಿಫಿಕೇಷನಲ್ಲಿ ಓಕೆ ಆಗಿರ್ತೀರಾ. ಆ ಒಂದು ಉದ್ದೇಶದಿಂದ ಈ ಒಂದು ಇಷ್ಟೆಲ್ಲ ಕೊಡ್ತೀನಿ ನನ್ನ ಮದುವೆ ಆದರೆ ಅಂತ ಹೇಳಿದ್ರೆ ಅವಾಗನಾದರೂ ಓಕೆ ಅಂತಿರೋ ಇಲ್ವೋ ಅಂತ ಒಂದು ಕಾರಣದಿಂದ ಹೇಳಿದ್ದಾರೆ. ಹಾಗಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ನೋಡ್ತಿದ್ದೀರಲ್ಲ, ಲಾಂಗ್ ಜರ್ನಿ ಹೋಗ್ಬೋದು ನೀವು ಇದರ ಜೊತೆ ಓಡಿಸ್ಕೊಂಡು. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಕೂಡ ಹೋಗ್ಬೋದು. ಯಾರೂ ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಕಂಫರ್ಟಬಲ್ ಸೀಟ್ ಇದೆ, ಏರ್ ಬ್ಯಾಗ್ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು.
AC ಕೂಡ ಆನ್ ಆಗುತ್ತೆ ಆ್ಯಂಡ್ ಸಾಂಗ್ ಕೂಡ ಇದರಲ್ಲಿ ಪ್ಲೇನ್ ಆಗುತ್ತೆ ಅಂತ ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ, ಬಿಡಕ್ಕೆ ಹೋಗ್ಬೇಡಿ, ಅವರು ನಿಮ್ಮವರಾಗೇ ಆಗ್ತಾರೆ. ನಿಮ್ಮ ಮಾಹಿತಿಗಳನ್ನು ಮೇಲ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ಸೊ ಸ್ನೇಹಿತರೆ, ಇದು ಇವತ್ತಿನ ಒಂದು ಪ್ರೊಫೈಲ್ ಆಗಿದೆ. ಇದೇ ರೀತಿ ಯಾವುದಾದ್ರೂ ಹೊಸ ಪ್ರೊಫೈಲ್ಗಳು ಬಂದರೆ ನಾನು ವಿಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ನೀವು ಚಾನಲ್ನ ತಪ್ಪದನ್ನು ನೋಡ್ತಾ ಇರಿ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಸೊ ಮತ್ತೆ ಸಿಗ್ತೀನಿ ನಾನು ನಿಮಗೆ ಹೊಸ ವಿಡಿಯೋ ಒಂದಿಗೆ. ನಮಸ್ತೆ, ಟೇಕ್ ಕೇರ್, ಬಾಯ್.